ಹಾಯ್, ಎಲ್ರಿಗೂ ನಮಸ್ಕಾರ. ನಾವು ಇವತ್ತು ಸಂಜೆ ಮುಂದೆ ಎಲ್ಲಿ ಬಂದೇವ್ರಿ? ಬೀಳ್ಗಿ ಸಿದ್ದೇಶ್ವರ ದೇವಸ್ಥಾನಕ್ಕೆ ಬಂದೀವಿ. ಇಲ್ಲಿ ಏನ್ರಿ ವಿಶೇಷ ಅಂದ್ರೆ, ಇದು ಅತ್ಯಂತ ಪುರಾತನ ಕಾಲದ ಗುಡಿ ಆಗೈತಿ. ಹಳೆ ವಾಸ್ತುಶಿಲ್ಪದಲ್ಲಿ ಈ ಗುಡಿಯನ್ನು ನಿರ್ಮಿಸಲಾಗೈತಿ. ರಾಜ ಮಹಾರಾಜರ ಕಾಲದಾಗ ನಿರ್ಮಿಸಲಾಗೈತಿ ಅಂತ ಹೇಳ್ತಾರೆ. ಇಲ್ಲಿ ಮಳೆ ಆದಾಗ ಏನಾಗ್ತೈತೆ ಅಂದ್ರೆ, ಒಂದು ಜಲಪಾತಗತೆ ನೀರು ಹರಿತೈತಿ. ಅದನ್ನು ನಾವು ನಿಮಗೆ ತೋರಿಸ್ತೇವೆ. ಬರ್ರಿ ದೂರ ನಿಂತ್ರೆ ನಾನು ವಾಯ್ಸ್ ಕವರ್ ಆಗಲ್ಲ ಪಾಪು. ಬರ್ರಿ ನೀವು ಅಂದರೆ ಮಳೆ ಆದಾಗ ಎಷ್ಟು ಚಂದ ಕಾಣ್ತೈತೆ ಅಂದರೆ, ಈಗ ಅಲ್ಲಿ ತೋರಿಸ್ರೆ ಕಡೆ ಅಂತೀರ, ಅಲ್ಲಿ ಎಲ್ಲ ಮ್ಯಾಲ ಭಾಳಷ್ಟು ಮಳೆ ಆದಾಗ ಬೇರ್ಗಳ ಮುಖಾಂತರ ನೀರು ಬೀಳ್ತೈತಿ. ಆ ಜಾಸ್ತಿ ನೀರು ಬೀಳೋದ್ರಿಂದ ನೋಡಕ್ಕೆ ಎಷ್ಟು ಚಂದ ಕಾಣ್ತೈತೆ ಅಂದ್ರೆ, ಭಾಳ ಅಂದ್ರೆ ಫೋಟೋಶೂಟ್ ಮಾಡ್ಬೋದು. ನಾವು ಎಲ್ಲೆಲ್ಲ ಈಗ ಬೇರೆ ಬೇರೆ ಕಡೆ ಪ್ರವಾಸಕ್ಕೆ ಹೋಗಿ ನೋಡಿರ್ತೀವಿ, ಜೋಗ ಜಲಪಾತ ಕಡೆ ಅದು ನೀರು ಬೀಳತ್ತವ. ವಾವ್, ಶರಾವತಿ ನದಿದಂತ. ಇದು ನದಿ ನೀರಲ್ಲ, ಮಳೆ ಆದಾಗ ಗುಡ್ಡಗಳಿಂದ ಬರುವಂಥ ನೀರುಗಳಿಂದ ಜಲಪಾತ ಸೃಷ್ಟಿ ಆದಂಗೆ ಆಗ್ತೈತಿ. ಇದು ಭಾಳ ಚಂದ ಕಾಣ್ತೈತಿ. ಇಲ್ಲಿ ತೋರಿಸ್ಲಿಲ್ಲ ಒಂಚೂರು ನೀರಲ್ಲಿ ಇಲ್ಲಿ ನೋಡ್ರಿ, ಅಲ್ಲಿ ಮ್ಯಾಲ ಗುಡ್ಡದ ಮ್ಯಾಲಿಂದ ಏನಾಗ್ತೈತೆ ಅಂದ್ರೆ, ಮಳೆ ಆದಾಗ ಅಲ್ಲಿಂದ ನೀರುಗಳು ಸಂಗ್ರಹಣೆ ಆಗಿ ಆ ರೀತಿ ಇಲ್ಲಿ ಬೇರ್ಗಳ ಮುಖಾಂತರ ಅಲ್ಲಿ ಹರಿತಾವ. ಅದು ಹರಿಯೋದು ಜಾಸ್ತಿ ಮಳೆ ಆದಾಗ ನೋಡೋಕೆ ಏನು ಅನ್ನಿಸ್ತೈತೆ ಅಂದ್ರೆ, ಭಾಳ ಚಂದ ಕಾಣ್ತದ. ಒಂಥರ ಜಲಪಾತ ಸೃಷ್ಟಿ ಆದಂಗೆ ಕಾಣಿಸ್ತದ. ಇದರಿಂದ ಏನಾಗ್ತದ, ನೋಡುಗರ ಮನಸ್ಸೆಲ್ಲ ಸೆಳೀತದ. ನಾವು ಮಳೆ ಜಾಸ್ತಿ ಆದಾಗ ಬಂದಿದ್ವಿ. ನೋಡ್ರಿ, ಮಳೆ ಆಗಿ ನೀರು ಅಲ್ಲಿ ಗುಡ್ಡದಾಗ ಅಲ್ಲಿ ಸೋರಾಕತ್ತಾವ. ಹಿಂಗೆ ನೀರೆಲ್ಲ ಬರ್ತಾವ ರೀ. ಅಲ್ಲಿ ಜೇನುಗೂಡು ಐತಿ ನೋಡ್ರಿ, ಎಷ್ಟು ದೊಡ್ಡದು ನೋಡ್ರಿ. ಇಲ್ಲಿ ಬರ್ತಿರ್ಲ, ಬಂದು ನೋಡ್ರಿ ಎಷ್ಟು ಚಂದ ಆಗ್ತದೆ. ಅಲ್ಲಿ ನೋಡ್ರಿ, ಆಲದ ಗಿಡ ಎಲ್ಲಿ ಬೆಳ್ಕೊಂಡೈತಿ, ಅಷ್ಟು ಅಂತರದಾಗ ಬೆಳೆದೈತೆ. ಅದ್ರ ಬೇರುಗಳು ಎಷ್ಟು ಚಂದ ಅದಾವ. ಅದ್ರ ಮುಖಾಂತರ ನೀರು ಹರಿಯಾಕತ್ತೈತಿ. ಸೊ ಇಂಥದ್ದೆಲ್ಲ ನೋಡೋಕೆ ಭಾಳ ಮನ್ಸಿಗೆ ಚಂದ ಅನ್ನಿಸ್ತೈತಿ ರೀ. ಪ್ರಕೃತಿ ನಮಗೆ ಇಂಥ ಎಲ್ಲ ವಿಸ್ಮಯಗಳನ್ನು ತೋರಿಸ್ತಾವ. ಇದೊಂದು ನೋಡಕ್ಕೆ ಎಷ್ಟು ಸುಂದರ ಐತಿ ನೋಡ್ರಿ. ಅಲ್ಲಿ ನೋಡ್ರಿ, ಅಲ್ಲಿ ಜೇನುಗೂಡು ಕಟ್ಟೈತಿ. ಯಾರ ಮತ್ತು ಇಲ್ಲಿ ನೋಡಕ್ಕೆ ಬಂದ್ರೆ, ಮಳೆ ಆಗೈತಿ, ನೀರು ನೋಡಕ್ಕೆ ಬರೋನು ಜಲಪಾತ ಅಂಥೇಳಿ ಯಾರಾದರೂ ಬಂದ್ರೆ ಅವಕ್ಕೆ ಯಾವಕ್ಕೂ ತೊಂದರೆ ಕೊಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನೀವೇನರ ಡಿಸ್ಟರ್ಬ್ ಮಾಡಿ ಕಲ್ಲದು ಹೆಟ್ಟಿದ್ರೆ ಅವು ಬೆನ್ನು ಹತ್ತಿ ನಿಮ್ಗೆ ಕಡಿ ಚಾನ್ಸ್ ಇರ್ತೈತಿ. ಅದನ್ನು ಯಾರೂ ಏನೂ ಮಾಡಕ್ಕೆ ಹೋಗ್ಬೇಡ್ರಿ. ಬರ್ರಿ, ಸುಮ್ಮ ನಿಸರ್ಗ ಸೌಂದರ್ಯ ನೋಡ್ರಿ, ಅನುಭವಿಸ್ರಿ, ಖುಷಿ ಪಡ್ರಿ, ಹೋಗ್ರಿ, ದೇವ್ರ ದರ್ಶನ ಮಾಡ್ಕೊರಿ. ಅಂಥವೆಲ್ಲ ಮುಟ್ಟಬೇಡ್ರಿ. ಮತ್ತೆ ನೋಡ್ರಿ, ಅಲ್ಲಿ ಎಷ್ಟು ನೀರು ಬರಾಕತ್ತಾವ. ಅಲ್ಲಿ ಹೋಗಿ ಅಂದರೆ ಯಾರ ಬಂದವರು ನೋಡ್ರಿ, ದೂರಿಂದ ನಿಂತು ಖುಷಿ ಪಡ್ರಿ. ಹತ್ತು ಸಾಹಸ ಮಾಡಿದ್ರೆ ಏನಾಗ್ತೈತೆ ಅಂದ್ರೆ, ಅಲ್ಲಿ ಕಪ್ಪಿ ಮಾಸ್ ಗಟ್ಟಿರ್ತೈತಿ. ಕಪ್ಪಿ ಮಾಸ್ ಅಂದ್ರೆ ಪಾಚಿ ಗಟ್ಟಿರ್ತೈತಿ. ಯಾರ ಕಾಲಿಟ್ರೆ ಜರದ್ ಬೀಳೋ ಚಾನ್ಸ್ ಇರ್ತೈತಿ. ಮ್ಯಾಲೆ ಹತ್ತಾಕದು ಹೋಗ್ಬೇಡ್ರಿ. ದೂರಿಂದ ನಿಂತು ನೋಡಿ ಖುಷಿ ಪಡ್ರಿ. ಬರ್ರಿ. ಎಲ್ಲ
ಇಲ್ಲಿ ಗುಡಿದ ಒಂದು ವಿಡಿಯೋ ಮಾಡೀನಿ ಆಲ್ರೆಡಿ. ಎಲ್ಲ ಕಡೆ ಹಿಂಗೆ ತಿರುಗಾಡೆಲ್ಲ ಹಿಂದೆ ಶಿವಲಿಂಗ ಅದು ಅದಾವ ಗವಿ ಒಳಗೆ, ಅದನ್ನೆಲ್ಲ ವಿಡಿಯೋ ಮಾಡೀನಿ. ಅದನ್ನೂ ಅಪ್ಲೋಡ್ ಮಾಡ್ತನು. ಈಗ ಅಲ್ಲಿ ಜಲಪಾತದೊಂದು ತೋರಿಸಿದ್ವಿ. ಆ ಕಡೆ ಗುಡ್ಡದಿಂದ ಕೆಳಗೆ ನೀರು ಹರ್ಕೊಂಬರ್ತೈತಿ ಬ್ಯಾಕ್ ವಾಟರ್, ಅದನ್ನೂ ಒಂದು ವಿಡಿಯೋ ಮಾಡ್ತೀವಿ, ತೋರಿಸ್ತೀವಿ. ಈಗ ಅಜ್ಜಂದ ಪೂಜೆ ಆಯಿತು, ಪೂಜೆಗೆ ಹೋಗಿ ನಿಂತಿದ್ವಿ, ಪೂಜೆ ಆಯಿತು. ಅಲ್ಲಿ ದೇವರಿಗೆ ಕಾಲು ಬಿದ್ದು ಹೊರಗೆ ಬರಾಗ ಒಂದು ಕ್ಯಾಟ್ ನೋಡಿದ್ವಿ. ಅದು ಎಷ್ಟು ಭಕ್ತಿಯಿಂದ ಇರ್ತೈತೆ. ನಾವು ಯಾವಾಗ ಸಿದ್ದೇಶ್ವರ ಅಜ್ಜಾಗ ಬರ್ತೀವಿ ಅವಾಗಿಂದ ಕ್ಯಾಟ್ ಇಲ್ಲೇ ಇರ್ತೈತಿ ನೋಡ್ರಿ. ಇಲ್ಲಿ ಅಜ್ಜಗಳು ಎಕ್ಸಸೈಸ್ ಮಾಡತ್ತಾರ, ಒಂದು ಸಣ್ಣ ಪಾಪು ಬಂದು ಅವ್ರ ಜೊತೆ ಹಂಗೆ ಮಾಡತೈತಿ. ನಮಸ್ತೆ ಮಾಡೋರಿಗೆ ಡ್ಯಾನ್ಸ್ ಡ್ಯಾನ್ಸ್ ನಮಸ್ತೆ ಮಾಡೋರು ಎಲ್ಲರಿಗೂ ನಮಸ್ತೆ ನೋಡಪ್ಪ ಅಪ್ಪೆ ಅಪ್ಪೆ ನೋಡಿ ಈಗ ಅಪ್ಪೆ ನಮಸ್ತೆ ನಮಸ್ತೆ ಮಾಡಿ ಎಲ್ಲರಿಗೂ ನಮಸ್ತೆ ನಮಸ್ತೆ ಮಾಡಿ ಎಲ್ಲರಿಗೂ. ಹಾಂ ಶಾನೆ ಅದಪ್ಪ ಹೆಂಗೆ ಮಾಡಿ ಅಲ್ಲಿ ನಮಸ್ತೆ ಮಾಡು ನಮಸ್ತೆ ಮಾಡು ಅಮ್ಮ ನಮಸ್ತೆ. ನಮಸ್ತೆ ಶರಣು. ಅಂಬ ಹೆಂಗ್ ಓದಿರ್ತೈತಿ? ಅಂಬ ಹೆಂಗೆ ಓದಿರ್ತಪ್ಪ? ಅಂಬ ಹೆಂಗೆ ಓದಿರ್ತೈತಿ? ಅಂಬಕ್ ಹೆಂಗ್ ಕರಿತಿ? ಗೊತ್ತಪ್ಪ ಬಿಲ್ಲ ನೋಡೋದು. ಅಂಬಕ್ ಹೆಂಗ್ ಕರಿತಿ ಅಪ್ಪಾಜಿ? ಹೆಂಗ ಹೌದು. ಹೋಗೋಣ, ಟಾಟಾ ಮಾಡಿ ಎಲ್ಲರಿಗೂ. ಬಾಯ್ ಟಾಟಾ ನಡಿಪ್ಪ. ಬಾಯ್ ಬಾಯ್. ಆ ಪಾಪನ್ ಮಾತಾಡ್ಸಿದ್ವಿ, ಈ ಪಾಪನ್ ಮಾತಾಡ್ಸಿದ್ವಿ. ಇವು ನನ್ನ ಮಕ್ಕಳು. ಓನಪ್ಪ ನೀ ಓನ್ ನೋಡತಿ ಮುಖ ಬಂಗಾರ. ಎಲ್ಲಾದ್ರೂ ಪ್ರಾಣಿ ಪಕ್ಷಿ ಯಾವ ಸಿಕ್ಕರೂ ಅವಕ್ಕೆ ಒಂಚೂರ ಪ್ರೀತಿ ತೋರಿಸ್ರಿ. ನಿಮ್ಮ ಕೈಲಿ ಏನು ಕೊಡೋಕ್ಕಾಗದೇ ಇದ್ರು ಅಟ್ಲೀಸ್ಟ್ ಪ್ರೀತಿಯರೇ ತೋರಿಸ್ರಿ. ಯಾಕಂದ್ರೆ ಅವ್ರು ನಮ್ಮಿಂದ ಬಯಸೋದು ಪ್ರೀತಿ. ಏನಾಗತ್ತೈತಿ ನಿಂಗೆ? ಓನಪ್ಪ ಓನು ಓನಪ್ಪ ಬಂಗಾರ. ಓಕೆ ಅಲ್ಲಿ ಮಮ್ಮಿ ಹೋದ್ಲು. ಓಕೆ ಮಮ್ಮಿ ನಿಮ್ಮ ಮಮ್ಮಿ ಹೊಂಟ ಹೋಗ್ತೀಯ? ಹೋಗು ಮಮ್ಮಿ ತೇಲಿ ಹೋಗು. ಬಾಯ್ 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 ಮಮ್ಮಿ ತೇಲಿ ಹೋಗು. ಫೋಟೋ ನಂಬರ್. ಇದು ಸಿದ್ದೇಶ್ವರ ಗುಡಿ. ಈ ಕಡೆ ಕೆಳಗೆ ಇಳಿದು ಬಂದರೆ ಏನಾಗ್ತೈತೆ ಅಂತ ಗುಡ್ಡದಿಂದ ನೀರು ಬರ್ತಿರ್ತಾವ. ಅದು ನೋಡೋಕೆ ಚಂದ ಅನಿಸ್ತೈತೆ. ಬರೀ ತೋರಿಸ್ತೀವಿ. ನೀರು ಎಷ್ಟು ಕಣ್ಣಗದಾವ ಗೊತ್ತು? ಅಲ್ಲಿ ದೇವ್ರಿಗೆ ಕಾಲು ಬಿದ್ವಿ. ಅಲ್ಲಿ ನೀರು ಬೀಳೋದನ್ನು ನಾನು ಮತ್ತು ಅವರು ಹೋಗಿ ನೋಡಿದ್ವಿ. ಇವಾಗ ನಿಮಗೆ ಇಲ್ಲಿ ಒಂದು ನಂದಿ ವಿಗ್ರಹ ಮಾಡ್ಯಾರ. ಎಷ್ಟು ಚಂದ ಕಾಣಿಸ್ತೈತೆ ಅಂದ್ರೆ ದೂರ ನಿಂತು ನೋಡ್ರಿ. ಸುತ್ತ ಬೆಟ್ಟ ಗುಡ್ಡ, ಈ ಕಡೆ ಗುಡಿ ಐತಿ. ಮಳೆಗಾಲದಾಗ ಇಲ್ಲಿ ಬಂದ್ರೆ ಹಸಿರು ವಾತಾವರಣ ಇರ್ತೈತಲ್ಲ, ಫೋಟೋ ಶೂಟ್ ಅದು ಮಾಡಿಸ್ಬೋದು. ವಾತಾವರಣ ಚೆನ್ನಾಗಿರ್ತೈತಿ. ಮತ್ತು ನಿಸರ್ಗ ಪ್ರೇಮಿಗಳಿಗಂತೂ ಹೇಳಿಟ್ಟಿದ್ದ ಜಾಗ ಇದು. ಬಂದು ಕೂತು ಆರಾಮ ವಿಶ್ರಾಂತಿ ಪಡೆದು ಹೋಗ್ಬೋದು. ಬರ್ರಿ ಈ ಕಡೆ. ನೋಡಿರಿ ಸಂಜೆ ಆಗೈತಿ, ಟೈಮ್ ಆದರೂ ನಾವು ಇಲ್ಲೇ ಇದ್ದೀವಿ. ಯಾಕಂದ್ರೆ ಬಿಟ್ಟು ಹೋಗಕ್ಕೆ ಮನಸ್ಸಾಗಲ್ಲ. ಅಷ್ಟು ಚಂದ ವಾತಾವರಣ ರೀ ಇದು. ನಮಗೆ ಭಾಳ ಇಷ್ಟ ಆಗ್ತೈತಿ ಇದು. ಬರ್ರಿ ಇಲ್ಲಿ ಕುಂಡ್ರು. ಹಿಂಗೆ ಯಾವುದಾದ್ರೂ ಒಂದು ಕಟ್ಟೆ ಮೇಲೆ ಕುತ್ಕೊಂಡು ಅಲ್ಲಿ ಚಂದ್ರ ಬಂದಾನ, ಚಂದಮಾಮ ಕಾಣಿಸ್ತಾನೆ ಇಲ್ಲಿ ಇದಲ್ಲಿ. ಮತ್ತು ನೋಡ್ರಿ ಅವ್ನು ನೋಡ್ಕೋತ ಕೂತ್ಬಿಡು. ಅಲ್ಲಿ ನೀರು ಜುಳಾಗಿ ಜರಿ ಹರಿಯಾಕತ್ತೈತಿ, ಮಳೆ ನೀರು ನೋಡ್ರಿ. ಇಲ್ಲಿ
ಮಳೆ ನೀರು ಏನು ಜರಿ ಹರಿಯಾಕತ್ತೈತ್ಲ ಅದರ ಸಪ್ಪಳ ಮತ್ತು ಹಕ್ಕಿಗಳು ಚಿಲಿಪಿಲಿ ಮಾಡಾಕತ್ತಾವ ಇಲ್ಲಿ ಕೇಳಿಸ್ತಿರ್ಬೋದು ನಿಮಗೆ. ಈ ನೀರು ಹರಿಯೋದು ಆ ಹಕ್ಕಿಗಳ ಚಿಲಿಪಿಲಿ ಆಮೇಲೆ ಮತ್ತು ಚಂದ್ರ ಇದನ್ನೆಲ್ಲ ನೋಡ್ಕೋತಿ ಬೆಟ್ಟ ಗುಡ್ಡ ಹಿಂಗೆ ಕೂತ್ರ ಮನಸ್ಸಿಗೆ ಎಷ್ಟು ಶಾಂತ ಅನಿಸ್ತೈತೆ ರೀ. ಬೀಳ್ಗಿ ಒಳಗೆ ಇದ್ದವ್ರಂತೂ ಎಲ್ಲರೂ ಬಂದೇ ಇರ್ತಾರೆ. ಬೇರೆ ಕಡೆದವ್ರಿಗೆ ಈ ಪ್ಲೇಸ್ ಗೊತ್ತಿರಲ್ಲ. ಒನ್ ಡೇ ಟೂರ್ ಒನ್ ಡೇ ಪಿಕ್ನಿಕ್ ಈ ರೀತಿ ಏನಾದರೂ ಪ್ಲ್ಯಾನ್ ಹಾಕೋರು ಇಲ್ಲಿ ಬಂದು ದೇವ್ರ ದರ್ಶನ ತೊಗೊಂಡು ಕುತ್ಕೊಂಡು ಫೋಟೋಶೂಟ್ ಮಾಡಿಸ್ಕೋಬೋದು. ಜೊತೆಗೆ ಅದು ನೀರು ಬೀಳೋ ಫಾಲ್ಸ್ ಥರ ಐತಲ್ಲ ಅದನ್ನ ನೋಡ್ಕೋಬೋದು. ಇಲ್ಲಿ ಜರಿ ಹರಿತಿರ್ತೈತಿ. ಮಳೆಗಾಲದಾಗಂತೂ ಬಂದ್ರೆ ಭಾಳ ಮನ್ಸಿಗೆ ಖುಷಿ ಆಗ್ತೈತಿ. ಬರ್ರಿ ಎಲ್ಲರೂ ಬಂದು ಅಜ್ಜನ ದರ್ಶನ ಪಡೀರಿ, ಸಿದ್ದೇಶ್ವರ ಅಜ್ಜಾರ್ದು ನೋಡಿ ಹೋಗ್ರಿ. ಅಲ್ಲಿ ಚೆನ್ನಾಗಿ